ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಕರುಣೆ, ದೇವರ ಪ್ರೀತಿಯಿಂದ ನಾವು ಬದುಕಿದ್ದೇವೆ ಮತ್ತು ಈವರೆಗೂ ದೇವರ ಕೃಪೆಯಿಂದ ದೇವರನ್ನು ನಡೆಸಿದ್ದಾರೆ. ಕಳೆದ ದಿನಗಳಿಂದ ನಾವು ಪವಿತ್ರಾತ್ಮನ ಬಗ್ಗೆ ಕಲಿತಾ ಇದ್ದೇವೆ. ಈ ದಿನ ಕೂಡ ಪವಿತ್ರಾತ್ಮನ ಬಗ್ಗೆ ನಾವು ಕಲಿಯೋಣ. ಪ್ರಿಯವಾದವರೇ, ಈ ವಾಕ್ಯದಲ್ಲಿ ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡ್ತೇವೆ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೋ ತಿಳಿಯದೇ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಾವು ಪವಿತ್ರಾತ್ಮನ ಒಂದು ಅಭಿಷೇಕವನ್ನು ಕುರಿತಾಗಿ ನೋಡುವಾಗ ನಾವು ಪವಿತ್ರಾತ್ಮನನ್ನು ನಾವು ಹೊಂದಿಕೊಳ್ಳುವುದು ಹೇಗೆ ಎಂಬುದಾಗಿ ನಾವು ನೋಡುವಾಗ, ಪ್ರಿಯವಾದವರೇ, ಕರ್ತನಾದ ಯೇಸು ಆ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನನ್ನು ಪಂಚಶತಮ ದಿನದಲ್ಲಿ ಏನಾಗ್ತದೆ ಅಂದರೆ 120 ಜನರ ಮೇಲೆ ಅದು ಮೊದಲನೇದಾಗಿ ಇಳಿದು ಬರ್ತದೆ. ಅದರಿಂದ ಆ ಪವಿತ್ರಾತ್ಮ ಅವರ ಮೇಲೆ ಬಂದಾಗ ಏನಾಗ್ತದೆ ಅಂದರೆ ಅವರೆಲ್ಲರೂ ಬಿರುಗಾಳಿ ಬೀಸ್ತದೆ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ನೋಡಿ, ಇಲ್ಲಿ ಅವರು ಆತ್ಮ ತಮಗೆ ನುಡಿಯುವಂಥ ರೀತಿಯಲ್ಲಿ ಅವರು ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಅವರು ಮಾತಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಿಂದ ಇದಕ್ಕಿದ್ದ ಹಾಗೆ 120 ಜನರ ಮೇಲೆ ಪವಿತ್ರ ಆತ್ಮನ ಅಭಿಷೇಕ ಬಂದು ಇಳೀತದೆ. ಪ್ರಿಯವಾದವರೇ, ಏಕೆಂದರೆ ಇದು ಯೇಸು ಕ್ರಿಸ್ತನು ಮಾಡಿದಂಥ ಒಂದು ನನ್ನ ನಂತರವಾಗಿ ಒಬ್ಬ ಸಹಾಯಕನು ನಿಮ್ಮ ಬಳಿಗೆ ಬರುತ್ತಾನೆಂಬುದಾಗಿ ಪ್ರಾಮಿಸ್ ಮಾಡಿದ್ದಾನೆ. ಹಾಗೆ ಇದು ಒಂದು ತಂದೆಯ ಒಂದು ವಾಗ್ದಾನವಾಗಿರ್ತದೆ. ಆದರೆ ಈ ಪವಿತ್ರಾತ್ಮ ಬಂದಾಗ ಅಪೊಸ್ತಲರ ಕೃತ್ಯಗಳಲ್ಲಿ ಆ ಒಂದು ಶಿಷ್ಯರ ಜೀವನ ಎಷ್ಟು ಬದಲಾಗ್ತದೆ ಪ್ರಿಯವಾದವರು. ಯಾಕೆಂದರೆ ಭಯದಿಂದ ಇದ್ದಂಥ ಶಿಷ್ಯರು ಈಗ ಧೈರ್ಯದಿಂದ ಅವರು ಸುವಾರ್ಥ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಸಮಯದಲ್ಲಿ ನಾವು ನೋಡ್ತೇವೆ, ಇದ್ದಕ್ಕಿದ್ದ ಹಾಗೆ ಫಿಲಿಪ್ಪನನ್ನು ಏನು ಮಾಡ್ತದೆ, ಪವಿತ್ರಾತ್ಮನು ಎತ್ತಿಕೊಂಡು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಅದು ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಇದು ಅಡವಿ ಎಂದು ಹೇಳಿದನು. ನೋಡಿ, ಅವನು ಕೂಡ ಆ ಪವಿತ್ರಾತ್ಮನ ಒಂದು ಎತ್ತಿಕೊಂಡು ಹೋಗೋದ್ರಿಂದ ಅವನು ಇದ್ದಕ್ಕಿದ್ದ ಹಾಗೆ ಅಡವಿ ಕಡೆ ಹೋಗ್ತಾನೆ. ಅಲ್ಲಿ ಏನಾಗ್ತದೆ, ಕಂಚುಕಿಗೆ ಅವನು ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ನೋಡಿ, ಯೆಶಾಯ ಪ್ರವಾದನ ಪುಸ್ತಕ ಏನಾಗ್ತಾ ಇಲ್ಲ, ಅವನಿಗೆ ಓದ್ತಾ ಇದ್ರೂ ಕೂಡ ಅರ್ಥ ಆಗೋದಿಲ್ಲ. ಡಿಯರ್ ಫ್ರೆಂಡ್ಸ್, ಪವಿತ್ರಾತ್ಮನ ಸಹಾಯದಿಂದ ಮಾತ್ರವೇ ನಾವು ಈ ಸ್ಕ್ರಿಪ್ಚರನ್ನು, ಈ ಸತ್ಯವೇದವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಆ ಯೆಶಾಯನ ಪ್ರವಾದನೆ ಪುಸ್ತಕ ಏನಾಗ್ತದೆ, ಆ ಒಂದು ಫಿಲಿಪ್ಪನು ಪವಿತ್ರಾತ್ಮನ ಸಹಾಯದಿಂದ ವಿವರಿಸ್ತಾರೆ. ಅದರಿಂದ ಈ ಸತ್ಯವೇದ ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪವಿತ್ರಾತ್ಮನ ಸಹಾಯವಿಲ್ಲದೆ ನಮಗೆ ಸಾಧ್ಯ ಇಲ್ಲ ಪ್ರಿಯವಾದವರೇ. ಆದ್ದರಿಂದ ಆತನು ಸಹಾಯಕನಾಗಿದ್ದಾನೆ. ಆತನ ಈ ವಾಕ್ಯದ ಆಳವನ್ನು, ಗೂಢಾರ್ಥವನ್ನು ತಿಳ್ಕೊಳ್ಳಲು ಪವಿತ್ರಾತ್ಮನ ಒಂದು ಸಹಾಯದೊಂದಿಗೆ ಈ ಸತ್ಯವೇದವನ್ನು ಓದಬೇಕಾಗಿದೆ. ಅದರಿಂದ ಏನಾಯಿತು, ಅಲ್ಲಿ ಅವರಿಬ್ಬರು ಇಳಿದು ನೀರಿನಲ್ಲಿ ಮುಳುಗಿ ಅವನಿಗೆ ಫಿಲಿಪ್ಪನು ದೀಕ್ಷಾಸ್ಥಾನ ಕೊಡುವಂತೆ ದೇವರು ಸಹಾಯ ಮಾಡ್ತಾರೆ. ದೇವರ ಚಿತ್ತ ದೀಕ್ಷಾಸ್ಥಾನವಾಗಿರ್ತದೆ. ಅದರಿಂದ ಪ್ರತಿ ಮನುಷ್ಯನು ರಕ್ಷಣೆ ಹೊಂದಬೇಕು, ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು, ಪಾಪ ಪರಿಹಾರವಾಗಬೇಕು. ಇದು ದೇವರ ಸಂಕಲ್ಪವಾಗಿರ್ತದೆ. ಆದರೆ ದೇವರು ನಮಗೆ ಕೊಡಲ್ಪಟ್ಟ ಪವಿತ್ರ ಆತ್ಮನ ಮೂಲಕವಾಗಿ ದೇವರ ಚಿತ್ತವನ್ನು ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು ದೀಕ್ಷಾಸ್ಥಾನ ತೆಗೆದುಕೊಂಡು ಬಂದ ನಂತರವಾಗಿ ಪವಿತ್ರಾತ್ಮನು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದರೆ ಆತನ ಸೇವೆಯನ್ನು ಪ್ರಾರಂಭ ಮಾಡಲಿಕ್ಕೆ ಏನು ಬೇಕಾಗಿತ್ತು, ಆತನ ಸೇವೆಯನ್ನು ಪ್ರಾರಂಭ ಮಾಡಲು ಆತನಿಗೆ ಪವಿತ್ರ ಆತ್ಮನ ಒಂದು ಸಹಾಯ ಬೇಕಾಗಿತ್ತು. ಆತನ ಉಪವಾಸ ತೆಗೆದುಕೊಳ್ಳಲಿಕ್ಕೆ, ಆತನ ಅದ್ಭುತ ಮಾಡಲಿಕ್ಕೆ, ದೆವ್ವಗಳನ್ನು ಬಿಡಿಸಬಹುದು ಅಥವಾ ಕುಷ್ಠರೋಗಿಗಳನ್ನು ವಾಸಿ ಮಾಡುವಂಥದ್ದು, ಎಲ್ಲದಕ್ಕೂ ಆತನು ವಾಸ್ ಡಿಪೆಂಡೆಡ್ ಆನ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನ ಒಂದು ಸಹಾಯಕ್ಕಾಗಿ ಆತನು ಆಧಾರವಾಗಿ ಮಾಡಿಕೊಂಡಿದ್ದ. ನನ್ನ ನಿಮ್ಮ ಜೀವಿತದಲ್ಲೂ ಕೂಡ ದೇವರ ಸೇವೆ ಮಾಡಲು, ದೇವರ ಚಿತ್ತ ಮಾಡಲು ನಮಗೆ ಪವಿತ್ರಾತ್ಮನ ಸಹಾಯ ಬೇಕಾಗಿದೆ. ಆದ್ದರಿಂದ ಆ ಸಹಾಯಕ ನಮ್ಮ ಬಳಿಯಲ್ಲಿದ್ದಾನೆ ಮತ್ತು ದೇವರ ವಾಕ್ಯ ಹೇಳ್ತದೆ, ಆತನು ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ಎಂಬುದಾಗಿ. ಅದರಿಂದ ಯಾವಾಗಲೂ ದೇವರ ಪ್ರಸನ್ನತೆ, ಪ್ರಿಯವಾದವರೇ, ನಮ್ಮ ಬಳಿಯಲ್ಲಿ ಯಾವಾಗಲೂ ಕೂಡ ದೇವರ ಪ್ರಸನ್ನತೆ ಇರ್ತದೆ ಪ್ರಿಯವಾದವರೇ. ಯಾಕೆಂದರೆ ದೇವರ ವಾಕ್ಯ ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ
ವಾಸ ಮಾಡುತ್ತಾನೆಂದು ಗೊತ್ತಿಲ್ಲವೇ ಎಂಬುದಾಗಿ. ಆದ್ದರಿಂದ ಆ ಪವಿತ್ರಾತ್ಮನ ಇರುವಲ್ಲಿ ಏನಾಗ್ತದೆ, ನಮಗೆ ದೇವರ ಒಂದು ನಿವಾಸ, ದೇವರ ಒಂದು ಪ್ರಸನ್ನತೆಯಿಂದ ನಾವು ತುಂಬಲ್ಪಡ್ತೇವೆ. ಅದರಿಂದ ಪ್ರತಿ ಮನುಷ್ಯನ ದೇಹವನ್ನು ದೇವಾಲಯವಾಗಿ ಮಾಡಲು ಮತ್ತು ದೇವರು ಅವನ ಹೃದಯದಲ್ಲಿ ವಾಸ ಮಾಡಲು, ನಿವಾಸ ಮಾಡಿಕೊಳ್ಳಲು, ಈಗೋ ಆ ದೇವರ ನಿವಾಸವು ಮನುಷ್ಯನೊಳಗೆ ಅದೇ, ದೇವರು ಅದರಲ್ಲಿ ವಾಸ ಮಾಡುತ್ತಾನೆಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯವಾದವರು, ದೇವರು ನಮ್ಮೊಳಗೆ ವಾಸ ಮಾಡಲು ಆತನು ಇಷ್ಟಪಡ್ತಾನೆ ಮತ್ತು ಬಯಸ್ತಾನೆ. ಈಗ ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ದೇಹದೊಳಗೆ ಆ ಪವಿತ್ರಾತ್ಮನು ಪರಿಪೂರ್ಣವಾಗಿ ಈಸ್ ಡ್ವೆಲ್ಲಿಂಗ್ ಇನ್ ಅಸ್. ಆತ ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ, ಆತ ನಮ್ಮೊಳಗೆ ತಿರುಗಾಡ್ತಾ ಇದ್ದಾನೆ. ಅದರಿಂದ ಈ ಪವಿತ್ರಾತ್ಮನನ್ನು ದೇವರು ಸಂಚಕಾರವಾಗಿ ದೇವರು ಅನುಗ್ರಹಿಸಿದ್ದಾನೆ. ಈ ಪವಿತ್ರಾತ್ಮನ ಒಂದು ಮುದ್ರೆಯನ್ನು ದೇವರು ನಮ್ಮ ಮೇಲೆ ಹೊತ್ತಿದ್ದಾನೆ. ವಿಮೋಚನೆ ದಿನಕ್ಕಾಗಿ ನಾವು ಪವಿತ್ರಾತ್ಮನಿಂದ ಮುದ್ರೆ ಹೊಂದಿದ್ದೇವೆ ಪ್ರಿಯವಾದವರೇ. ಅದರಿಂದ ಈ ಪರಿಶುದ್ಧ ಆತ್ಮನು ದೇವರು, ಪರಿಶುದ್ಧಾತ್ಮನಾದ ದೇವರು ನಮಗೆ ಸಹಾಯ ಮಾಡುವುದು ಮಾತ್ರವಲ್ಲ, ನಮ್ಮನ್ನು ಸಂತೈಸುವುದು ಮಾತ್ರವಲ್ಲ, ಆತನು ನಮ್ಮನ್ನು ಈಸ್ ಗೋಯಿಂಗ್ ಟು ಪ್ರಿಪೇರ್ ಅಸ್ ಫಾರ್ ಇಸ್ ಸೀಕ್ರೆಟ್ ಕಮಿಂಗ್. ಆತನ ರಹಸ್ಯ ಬರೋಣಕ್ಕೆ ನಮ್ಮೊಳಗೆ ಆ ಪವಿತ್ರಾತ್ಮನ ಒಂದು ನರಳುವಿಕೆ ಉಂಟಾಗಿ, ನಮ್ಮೊಳಗೆ ಪವಿತ್ರಾತ್ಮನ ಕಾರ್ಯ ಉಂಟಾಗಿ ನಾವು ದಿನ ಏನು ಮಾಡ್ತೇವೆ, ವಿ ವಿಲ್ ಪ್ರಿಪೇರ್ ಫಾರ್ ಇಸ್ ಕಮಿಂಗ್. ಒಂದು ಟ್ರಾನ್ಸ್ಫಾರ್ಮೇಷನ್ ಕಾರ್ಯ ನಮ್ಮೊಳಗೆ ನಡೀತಾ ಇರ್ತದೆ ಪ್ರಿಯವಾದವರೇ. ಯಾವ ರೀತಿ ನೀರು ದ್ರಾಕ್ಷರಸವಾಗಿ ಪರಿವರ್ತನೆ ಆಯಿತು, ಅದೇ ರೀತಿಯಲ್ಲಿ ದೇವರ ವಾಕ್ಯಗಳು, ಅದು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟ ದೇವರ ವಾಕ್ಯಗಳು ನಮ್ಮಲ್ಲಿ ಒಂದು ರೂಪಾಂತರವನ್ನು ನೀಡುವಲು ಅದು ಶಕ್ತಿ ಉಳ್ಳದಾಗಿದೆ. ನಾವು ದೇವರ ಹಾಗೆ, ನಾವು ದೇವರ ಸ್ವರೂಪದಲ್ಲಿ ನಾವು ಮಾರ್ಪಡಲಿಕ್ಕೆ ಪವಿತ್ರ ಆತ್ಮನು ದಿನದಿಂದ ದಿನಕ್ಕೆ ನಮಗೆ ಆ ದೈವಿಕವಾದ ಸ್ವಭಾವಗಳಲ್ಲಿ ನಾವು ಪಾಲು ಹೊಂದಿ ಪವಿತ್ರ ಆತ್ಮನೊಂದಿಗೆ ನಡೆಯಲಿಕ್ಕೆ ಸಹಾಯವಾಗ್ತದೆ. ಅದರಿಂದ ಯಾರ್ಯಾರು ಕರ್ತನ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರೇ ದೇವರ ಮಕ್ಕಳು ಎಂಬುದಾಗಿ ಹೇಳ್ತದೆ. ಅದರಿಂದ ಪ್ರಿಯವಾದವರೇ, ನಾವು ಆ ಪವಿತ್ರ ಆತ್ಮನಿಗೆ ನಮ್ಮ ದೇಹಾತ್ಮ ಪ್ರಾಣಗಳನ್ನು ಸರೆಂಡರ್ ಮಾಡುವಾಗ, ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿ ನೋಡಿ, ಆ ನಮ್ಮ ದೇಹಗಳನ್ನು ದೇವರಿಗೆ ಅರ್ಪಿಸಲಿಕ್ಕೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ಅದು ಮಾತ್ರವಲ್ಲ, ನಮ್ಮೊಳಗಡೆ ಇದ್ದು ಮಾತಿಲ್ಲದ ನರಳಾಟದಿಂದ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡುವಂಥ ಪವಿತ್ರ, ಹಿ ವಿಲ್ ಹೆಲ್ಪ್ ಅಸ್ ಟು ಪ್ರೇ. ಅಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಪ್ರೇಯರ್ ಲೈಫ್, ಪ್ರೇಯರ್ ಸ್ಪಿರಿಟ್ ನಮ್ಮೊಳಗಡೆ ಬರ್ತದೆ. ಅದರಿಂದ ಆತನು ದೇವರ ಆತ್ಮನೇ. ಹಲ್ಲೆಲೂಯಾ. ಅದರಿಂದ ದೇವರು ವಾಕ್ಯ ಹೇಳ್ತದೆ, ಕರ್ತನ ಆತ್ಮನು ಎಲ್ಲಿದ್ದಾನೋ ಅಲ್ಲೇ ಬಿಡುಗಡೆ ಉಂಟು. ನೋಡಿ, ದೇವರ ಆತ್ಮ ನಮ್ಮೊಳಗಡೆ ಇದ್ದಾನೆ, ನಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ, ಆತನ ತಿರುಗಾಡ್ತಾ ಇದ್ದಾನೆ. ದೇವರು ನಮಗೆ ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ, ಆತನು ನಮ್ಮೊಳಗೆ ಮಾತಾಡ್ತಾ ಇದ್ದಾರೆ, ಆತನ ಶಬ್ದವನ್ನು ನಾವು ಕೇಳಿಸ್ಕೊಳ್ತೇವೆ. ಅದರಿಂದ ಇವತ್ತು ನಾವು ದೇವರ ಶಬ್ದವನ್ನು ಕೇಳುವುದಾದರೆ ನಾವು ಧನ್ಯರಾಗಿ ಕಾಣಲು. ಆ ಪವಿತ್ರ ಆತ್ಮ ನಮ್ಮೊಳಗಿಂದ ಮಾತಾಡುವವನಾಗಿದ್ದಾನೆ. ಅಪೊಸ್ತಲರ ಮೂಲಕವಾಗಿ ಪವಿತ್ರಾತ್ಮನು ಸಭೆಗೆ ಬೇಕಾದ ಆಲೋಚನೆಗಳನ್ನು ಆತನು ಮಾತಾಡಿದನು. ಅದರಿಂದ ಈಗಲೂ ಕೂಡ ನಮ್ಮೊಳಗಡೆ ಇರುವ ಪವಿತ್ರಾತ್ಮನು ಆತನು ನಾವು ನರಳಾಟದಿಂದ, ಅಂದರೆ ಪ್ರಾರ್ಥನೆ ಮಾಡಿ, ಯು ವಿಲ್ ಪ್ರಿಪೇರ್ ಅಸ್ ಫಾರ್ ಇಸ್ ಕಮಿಂಗ್. ಯಾಕೆಂದರೆ ಕರ್ತನ ಬರೋಣದಲ್ಲಿ ನಾವು ಎತ್ತಲ್ಪಡಬೇಕಾದ್ರೆ ಹಗಲಿರುಳು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಆದರೆ ಈ ಪರಿಶುದ್ಧಾತ್ಮನು ಆ ಬರೋಣದಲ್ಲಿ ನಮ್ಮನ್ನು ಸಿದ್ಧಪಡಿಸಲಿಕ್ಕೆ ಬೇಕಾದ ಒಂದು ಲೈಫ್ ಆಫ್ ಪ್ರೇಯರ್, ಲೈಫ್ ಆಫ್ ಫೇತ್, ಅದನ್ನು ದೇವರು ಹೆಚ್ಚಿಸುವಂಥ ದೇವರಾಗಿದ್ದಾರೆ. ದೇವರು ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಬರುವಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೆನೋ ಎಂಬುದಾಗಿ. ಆದರೆ ನಂಬಿಕೆಯಲ್ಲಿರುವಂಥ ಜನರು ಮಾತ್ರವೇ ಕರ್ತನ ಬರೋಣದಲ್ಲಿ ಎತ್ತಲ್ಪಡ್ತಾರೆ. ಅಂದರೆ ಅರ್ಥ ಏನು? ಪವಿತ್ರಾತ್ಮನು ನಮಗೆ ಬೇಕಾದ ನಂಬಿಕೆಯನ್ನು ಕಾಪಾಡಿ, ನಮ್ಮಲ್ಲಿ ನಂಬಿಕೆಯನ್ನು ಹೆಚ್ಚಿಸಿ, ನಮ್ಮನ್ನು ರೂಪಾಂತರಪಡಿಸಿ ಕ್ರಿಸ್ತನ ಹಾಗೆ ಮಾರ್ಪಡಿಸುವನಾಗಿದ್ದಾನೆ. ಅದರಿಂದ ಆತನು ಬರುವಾಗ ನಾವೆಲ್ಲರೂ ಆತನ ಹಾಗೆ ಇರುವೆಂದು ಬಲ್ಲೆವು ಎಂಬುದಾಗಿ ಹೇಳ್ತಾರೆ. ಇದು ಸಾಧ್ಯ ಪ್ರಿಯವಾದವರು. ಪಾಪಿಯಾದ ಮನುಷ್ಯನನ್ನು, ಕೆಟ್ಟತನದಿಂದ ತುಂಬಿದ ಒಬ್ಬ ಮನುಷ್ಯನನ್ನು ದೈವಿಕವಾದ ಸ್ವಭಾವದಿಂದ, ಪವಿತ್ರಾತ್ಮನ ಫಲಗಳಿಂದ ತುಂಬಿಸಿ. ಗಲಾತ್ಯದಲ್ಲಿ ಇರ್ತದೆ, ಪವಿತ್ರಾತ್ಮನ ಫಲಗಳು ಹಲ್ಲೆಲೂಯಾ, ಪ್ರೀತಿ, ಸಮಾಧಾನ, ಸಂತೋಷ, ಕ್ಷಮೆ, ದಮೆ ಇಂಥವುಗಳೆಂಬುದಾಗಿ ಅವುಗಳಿಂದ ದೇವರು ನಮ್ಮನ್ನು ತುಂಬಿಸಿ ಆ ಕ್ರಿಸ್ತನ ಸ್ವಭಾವ ನಮಗೆ ಕೊಡುವಂಥದ್ದಾಗಿದೆ. ಅದರಿಂದ ಆ ಪ್ರೀತಿಯಲ್ಲಿ ನಾವು ನೆಲೆಗೊಳ್ತೇವೆ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ತೇವೆ. ಆ ಪವಿತ್ರಾತ್ಮನ ರೋಮಾಪುರದವರಿಗೆ 5ನೇ ವಾಕ್ಯದಲ್ಲಿ ಇರುವಂತೆ ಆ ಪವಿತ್ರಾತ್ಮನ ಪ್ರೀತಿ ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಲಿ. ಆ ಪವಿತ್ರಾತ್ಮನ ಪ್ರೀತಿ, ದಯೆ, ಕರುಣೆಗಳಿಗೆ ನಾವು ಪಾತ್ರ ಆಗ್ತೇವೆ. ಪವಿತ್ರಾತ್ಮನಿಂದ
ಪ್ರೇರೇಪಿಸಲ್ಪಡ್ತೇವೆ. ಪವಿತ್ರಾತ್ಮನು ನಮ್ಮನ್ನು ಉತ್ತೇಜನ ಪಡಿಸ್ತಾರೆ. ಪವಿತ್ರಾತ್ಮ ನಮ್ಮನ್ನು ಪ್ರೋತ್ಸಾಹ ಪಡಿಸ್ತಾರೆ. ನಮಗೆ ಸಂತೈಸುವಿಕೆ ಉಂಟಾಗ್ತದೆ. ಅದರಿಂದ ಯಾವಾಗಲೂ ನಮ್ಮೊಳಗೆ ವಾಸ ಮಾಡುವ ಈ ಪವಿತ್ರಾತ್ಮನು ನಮ್ಮನ್ನು ಅನೇಕ ವಿಷಯಗಳಲ್ಲಿ ಸಹಾಯಕನಾಗಿ ಬಂದು ಸಂತೈಸಿ ಬಲಪಡಿಸಿ ನಮ್ಮನ್ನು ಆತನ ರಹಸ್ಯ ಬರೋಣಕ್ಕಾಗಿ ಸಿದ್ಧ ಮಾಡುವವರೆಗೂ ನಮ್ಮ ಜೊತೆಯಲ್ಲಿರುವವನಾಗಿದ್ದಾನೆ. ಒಂದು ವೇಳೆ ನಾವು ಮರಣ ಹೊಂದಿದರೂ ಕೂಡ ನಮ್ಮ ಸಮಾಧಿಯಲ್ಲಿ ನಮ್ಮ ದೇಹವನ್ನು ಆ ಪವಿತ್ರಾತ್ಮನು ಹೋಗಿ ನಮ್ಮನ್ನು ಉಜ್ಜೀವಿಸಿ ಎಬ್ಬಿಸಿ ಪುನರುತ್ಥಾನದ ಶಕ್ತಿಯಿಂದ ನಾವು ಎದ್ದೇಳುವಂತೆ ಆತನ ಬರೋಣದಲ್ಲಿ ಕ್ರಿಸ್ತನಲ್ಲಿ ಸತ್ತಿದ್ದರೂ ಕೂಡ ನಾವು ಎದ್ದೇಳ್ತೇವೆ ಪ್ರಿಯವಾದವರೇ. ಆದ್ದರಿಂದ ಆತನ ಪರಾಕ್ರಮದಿಂದ ನಮ್ಮನ್ನು ದೇವರು ಎಬ್ಬಿಸುವಂಥವನಾಗಿದ್ದಾನೆ. ಆ ಪವಿತ್ರ ಆತ್ಮನನ್ನು ನಾವು ಆಶ್ರಯ ಮಾಡಿಕೊಳ್ಳೋಣ. ನೋಡಿ, ಯೇಸು ಕ್ರಿಸ್ತನು ಕೂಡ ಸಮಾಧಿಯಲ್ಲಿರುವಾಗ ಆತನನ್ನು ಹೊಸ ಸಮಾಧಿಯಲ್ಲಿ ಇಡಲಾಯಿತು. ಆತನ 3ನೇ ದಿನದಲ್ಲಿ ಆತನ ದೇಹವನ್ನು ಪವಿತ್ರ ಆತ್ಮನು ಒಳಗಡೆ ನುಗ್ಗಿ ಆತನಿಗೆ ಎಬ್ಬಿಸಿದ ಹಾಗೆ, ತನ್ನ ಪರಾಕ್ರಮದಿಂದ ಎಬ್ಬಿಸಿದ ಹಾಗೆ ನಮ್ಮನ್ನು ಕೂಡ ದೇವರು, ನಾವು ಬದುಕಿದ್ದರೂ ಸರಿಯೇ, ನಾವು ಜೀವದಿಂದಿದ್ದರೂ ಸರಿಯೇ, ನಾವು ಮರಣ ಹೊಂದಿದ್ದರೂ ಸರಿಯೇ, ಕ್ರಿಸ್ತನ ತುತ್ತೂರಿಯ ಧ್ವನಿ ಆಗುವಾಗ, ಮೇಘದಲ್ಲಿ ನಮ್ಮ ಕ್ರಿಸ್ತನು ಬರುವಾಗ ನಾವು ರೂಪಾಂತರ ಹೊಂದುತ್ತೇವೆ. ಆ ಮಹಿಮೆಯ ಆತ್ಮನು ನಮ್ಮನ್ನು ಎಬ್ಬಿಸಿ ಆ ಮಧ್ಯಾಕಾಶದಲ್ಲಿ ನಮ್ಮನ್ನು ನಿಲ್ಲಿಸುವಂಥವನಾಗಿದ್ದಾನೆ. ನೋಡಿ, ಆ ಪವಿತ್ರಾತ್ಮನ ನಾವು ಒಂದು ಬಾರಿ ಹೊಂದಿಕೊಂಡ್ರೆ ಸದಾಕಾಲ ನಮ್ಮ ಜೊತೆಯಲ್ಲಿ ಇರುವಂಥವನಾಗಿದ್ದಾನೆ. ನಾವು ಪರಲೋಕದಲ್ಲಿ ಹೋದಾಗಲೂ ಕೂಡ ವಿ ಲಿವ್ ವಿತ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನು ನಾವೇ ದೇವರ ಆಲಯವಾಗಿ ಮಾರ್ಪಡ್ತೇವೆ. ಅದರಿಂದ ಪ್ರಿಯವಾದವರೇ, ನಾವು ಸಂತೋಷ ಪಡೋಣ, ಹರ್ಷಗೊಳ್ಳೋಣ. ಏಕೆಂದರೆ ನಮ್ಮನ್ನು ದೇವರು ಅನಾಥರಾಗಿ ಬಿಡಲಿಲ್ಲ. ಭೂಮಿಯಲ್ಲಿ ಸದಾಕಾಲ ನಮ್ಮ ಜೊತೆ ಇರುವುದಕ್ಕಾಗಿ ಪವಿತ್ರಾತ್ಮನನ್ನು ದೇವರು ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮನನ್ನು ನಾವು ಆಶ್ರಯ ಮಾಡಿಕೊಳ್ಳೋಣ. ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಜೀವಿಸೋಣ. ಪವಿತ್ರಾತ್ಮನ ಇಂದ ನಾವು ಬಲ ಹೊಂದಿಕೊಳ್ಳೋಣ. ಆತ್ಮನಿಗನುಸಾರವಾಗಿ ನಡೆಯೋಣ. ಪವಿತ್ರಾತ್ಮನು ತಾನೇ ನಮ್ಮನ್ನು ಬಲಪಡಿಸಲಿ, ಚೈತನ್ಯಪಡಿಸಲಿ. ಈ ದಿನಗಳಲ್ಲಿ ನಮ್ಮ ಮರ್ತ್ಯ ದೇಹಗಳನ್ನು ಆತನು ಉಜ್ಜೀವಿಸುತ್ತಾ ಕ್ರಿಸ್ತನ ದಿವ್ಯ ಸ್ವಭಾವಗಳಿಂದ ನಮ್ಮನ್ನು ತುಂಬಿಸುತ್ತಾ ಪವಿತ್ರಾತ್ಮನು ತಾನೇ ನಮ್ಮನ್ನು ನಡೆಸಲಿ. ಈ ವಾಕ್ಯಗಳಿಂದ ನಮ್ಮನ್ನು ದೇವರು ಆಶೀರ್ವದಿಸಲಿ. ಆಮೇನ್, ಆಮೇನ್.